ಇಬ್ಬರು ಮಾತಾಡ್ತಾರೆ. ಅವ್ರು ಕೊಡಬೇಕಾದ್ರೆ ಏನು ಕಾರಣ ಅಂದರೆ ಅವರು ನಮ್ಮ ದಲಿತರಿಗೆ ತುಂಬ ಹತ್ತಿರದಿಂದ ತುಂಬ ಅವ್ರ ಮನೆ ಬಂದು ನೋಡಿ ಅವ್ರ ಕಷ್ಟ ನಷ್ಟಗಳು ನೋಡಿರೋ ವ್ಯಕ್ತಿಗಳು. ಅದರಿಂದ ಅವರು ಕೊಟ್ಟರೆ ನಮ್ಮ ಮನೆಗಳು ಬೆಳಕಾಗುತ್ತೆ. ನಮ್ಮ ಪೌರ ಕಾರ್ಮಿಕರು ಸಿಬ್ಬಂದಿಗಳು ಯಾರಿದ್ದಾರೆ ಅವರ ಮನೆಗಳಲ್ಲಿ ಎಜುಕೇಷನ್ಗಳು ಆಗುತ್ತೆ. ಪುನಃ ಅವರು ಉದ್ಧಾರ ಆಗಕ್ಕೆ, ಅವರು ಬೆಳೆಯೋಕ್ಕೆ, ಅವರು ಸ್ಥಾನಮಾನ ಮುಖ್ಯವಾಗಿ ಅವ್ರ ಎಜುಕೇಷನ್ ಮುಂದೆ ಬರೋಕ್ಕೆ ಇಂಥ ವ್ಯಕ್ತಿಗಳು ಇದ್ದರೆ ನಮಗೆ ಇವಾಗ ಕಾಯಂ ಆಗಿದೆ. ನಿಮಗೆ ಗೊತ್ತಿದೆ, ಪೇಪರ್ ಟಿವಿ ಎಲ್ಲ ಬಂದಿದೆ. ಇವಾಗ ಕಾಯಂ ಮಾಡಿದ್ರೆ ನಾವೇನು ಸಾಗಿದ್ದಾರೆ. ಈ ಕಾಯಂ ಆಗಿರೋ ವ್ಯಕ್ತಿಗೆ ಮತ್ತೆ ನಾವು MNC ಕೊಟ್ಟರೆ ಇನ್ನ ಮುಖ್ಯವಾಗಿ ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. ನಾವೆಲ್ಲ ಇಂಥ ವ್ಯಕ್ತಿಗಳು ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಮ್ಮ ಕರ್ನಾಟಕ ರಾಜ್ಯ ನಗರಸಭೆ ಪುರಸಭೆ ಮಹಾಸಂಘದಿಂದ ಹಾಗೂ ಬೆಂಗಳೂರು ಗ್ರೇಟರ್ ಬೆಂಗಳೂರು ನಗರದಲ್ಲಿ ವಾಸವಾದ ನಮ್ಮ ಪೌರ ಕಾರ್ಮಿಕರ ಬಂಧುಗಳಿಂದ ನಾವು ಕೇಳ್ತಾ ಇದ್ದೀವಿ ಸರ್, ದಯವಿಟ್ಟು CMಗೆ ನಾವು ಲೆಟರ್ ಕೊಡ್ತಾ ಇದ್ದೀವಿ ಸರ್, ಮಣಿ ಪತ್ರ ಕೊಡ್ತಾ ಇದ್ದೀವಿ, ಇವ್ರಿಗೆ ಆಗಬೇಕು ಅಂತ. ಅದರಿಂದ ನಮ್ಮ ಮಾಧ್ಯಮದವರ ಮುಖಂಡರಿಂದ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಪೇಪರ್ ಇದರಲ್ಲಿ ನಾವು ಒಂದು ಸಭೆ ಸೇರಿದ್ವಿ ಸರ್. ದಯವಿಟ್ಟು ತಾವು ನಮಗೆ ಅನುಕೂಲ ಮಾಡಿಕೊಡಿ ಅಂತ ಅವ್ರು ಬರಲಿ ಅಂತ ನಮ್ಮ ಆಸಕ್ತಿ. ತಮ್ಮಿಂದಲೂ ಅದಾದರೆ ನಮಗೆಲ್ಲರೂ ಒಳ್ಳೇದಾಗ್ತದೆ, ಬಡವ ಜನರಿಗೂ ಒಳ್ಳೇದಾಗ್ತದೆ ಅಂದ್ಬಿಟ್ಟು ನಿಮ್ಮಲ್ಲಿ ಒಂದೆರಡು ಮಾತು ಹೇಳ್ತಾರೆ. ಅವ್ರ ಹೆಸರು ಹೇಳಿ. ಯಾರು? ಮೈಸೂರು ನಾರಾಯಣ ಶಾಸನ, ಮೈಸೂರು ನಾರಾಯಣ ಅವರು ಮಾಜಿ ವ್ಯಕ್ತಿ. ನಮ್ಮ ಹೆಸರು MG ಶ್ರೀನಿವಾಸ. ಸಹಕಾರ ನೀಡಿ ಸರ್ ಎಲ್ಲ ಮಾಧ್ಯಮ